ಓಕೆ. ಪೂರ್ಣಶ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಮೈಕ್ ಏರ್ಸ್ ಅಂತ ಹೇಳಿದ್ರು. ಆದಿಯಲ್ಲಿ ವಿಮಲ ವೀರಶೈವ ಮಹಾಮಠ ಸ್ಥಾಪನಾಚಾರ್ಯವರಾದ ಜಗದಾದಿ ಜಗದ್ಗುರು ಪಂಚಪೀಠಾಧೀಶ್ವರರನ್ನ ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ಕ್ಷೇತ್ರದ ಒಡೆಯನಾಗಿರ್ತಕ್ಕಂಥ ಶ್ರೀ ಗುರು ಮರಳಸಿದ್ದೇಶ್ವರ ಮಹಾಸ್ವಾಮಿಯನ್ನು ಸ್ಮರಿಸಿ ಇವತ್ತಿನ ಈ ಭವ್ಯ ಕಾರ್ಯಕ್ರಮವಾದ ಶ್ರೀ ಗುರು ಮರಳಸಿದ್ದೇಶ್ವರ ಜಾತ್ರಾ ಮಹೋತ್ಸವ, ಹಜರತ್ ಸುಲೇಮಾನ್ ಉರುಸು ಮತ್ತು ಚೌಡಮ್ಮ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೀತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಈ ಮಠದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶತಸ್ಥಲ ಬ್ರಹ್ಮ ಡಾಕ್ಟರ್ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳನ್ನೇ ಮೊದಲು ಮಾಡಿಕೊಂಡು ಬಾಗೇವಾಡಿ, ಚಿಮ್ಮಲಗಿ, ಇಂಗ್ಲೇಶ್ವರ, ಹುರತಗಿರಿ ಎಲ್ಲ ಪೂಜ್ಯರ ಅಡಿದಾವರಿಗಳಿಗೆ ವಂದಿಸಿ ಈ ಮಠದ ಉತ್ತರಾಧಿಕಾರಿಯಾಗಿರ್ತಕ್ಕಂಥ ಶ್ರೀ ಅಲ್ಲಮ ಪ್ರಭುದೇವರಲ್ಲಿ ಶರಣೆಂದು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳೇ, ಡೋನೂರು ಹಾಗೂ ಬೇರೆ ಕಡೆಯಿಂದ ಆಗಮಿಸಂಥ ಎಲ್ಲ ಹಿರಿಯರೇ, ತಾಯಂದಿರೇ ಹಾಗೂ ನಿಮ್ಮೆಲ್ಲರಿಗೆ ಪ್ರವಚನವನ್ನು ನೀಡಿರ್ತಕ್ಕಂಥ ಶಾಸ್ತ್ರೀಜಿಯವರೇ, ಸಂಗೀತ ಕಲಾ ಬಂಧುವೆ ಹಾಗೂ ಎಲ್ಲ ಹಿರಿಯರೇ, ಸಾಂಬಜೈ ನಮಃ. ನಾನು ಮಾತಾಡುವಾಗ ಯಾರು ಎದ್ದು ಹೋಗ್ಬೇಡ್ರಿ. ಮನೆ ಒಬ್ಬಕ್ಕೆ ಮುದುಕಿ ಎದ್ದು ಹೋಗ್ಯಾಳ, ಎಲ್ಲಿ ಹೋಗ್ಯಾಳ ಇನ್ನೂ ಅವಳಿಗೆ ಪತ್ತೆ ಇಲ್ಲ, ಒಳ್ಳೆನೂ ಬಂದಿಲ್ಲ ಆಕೆ. ಅದಕ್ಕೆ ನಾ ಮಾತಾಡುವಾಗ ಯಾರು ಎದ್ದು ಹೋಗಬೇಡ್ರಿ. ಇವತ್ತಿನ ದಿವಸ ಭಾವೈಕ್ಯ ಸಮಾರಂಭ. ನಾನು ನೋಡಾಕತ್ತೀನಿ, ಎಲ್ಲ ಸ್ವಾಮೀಜಿಯವ್ರು ಹೇಳಿದರು 40 ವರ್ಷ ಆಯ್ತು ನಾನು ಬರಕತ್ತಂತೆ. 42 ವರ್ಷ ಆಗೈತೆ ನಾನು ಬರಕತ್ತ. ಇಲ್ಲಿ ಇರ್ತಕ್ಕಂಥ ಸಣ್ಣ ಮಕ್ಕಳು ಆಗಲೇ ಡ್ಯಾನ್ಸ್ ಮಾಡಿದ್ವಲ್ಲ, ಅಷ್ಟು ಇದ್ದ ಹೆಣ್ಮಕ್ಳನ್ನು ನೋಡೀನಿ. ಅವರು ಮುದುಕಿಯರಾಗಿ ಅವ್ರ ಮಕ್ಕಳು ಇಷ್ಟು ಹತ್ರಗ್ಯಾವ. ಈಗ ಗೊತ್ತಾಯ್ತಾ? ನಾನು ನೋಡಿದ್ದು ಈ 42 ವರ್ಷದಿಂದ ಇಲ್ಲಿ ಡ್ಯಾನ್ಸ್ ಮಾಡಿದ ಹುಡುಗಿಯರು, ಅಷ್ಟಿದ್ದ ಹೆಣ್ಮಕ್ಳು ಈಗ ಅವ್ರ ಮುದುಕಿಯರಾಗಿ ಅವ್ರ ಮಕ್ಕಳು ವಯಸ್ಸಿಗೆ ಬಂದು ಅವ್ರ ಮಕ್ಕಳು ಇಷ್ಟು ವಯಸ್ಸಿಗೆ ಆಗ್ಯಾವ. ಎಷ್ಟೊಂದು ಕಣ್ಣೆಲ್ಲ 3 ತಲೆಮಾರು ಕಣ್ಣಂಗೆ ಆಯ್ತು. ನಾನು ಡೋನೂರೊಳಗೆ 42 ವರ್ಷ ಈ ಊರಿನೊಳಗೆ ನೋಡಾಕತ್ತೀನಿ. ಅವಾಗಿಂದಲೂ ಇವತ್ತಿನ ತನಕ ಭಾವೈಕ್ಯ ಅಂತಕ್ಕಂಥದ್ದು ಎಲ್ಲಾದರೂ ಇದ್ರೆ ಅದು ಡೋನೂರೊಳಗೆ ಐತಿ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತಿನ ದಿವಸ ನಾವು ನೋಡ್ತೀವಿ ಜಗತ್ತಿನಲ್ಲಿ ಅನೇಕ ಯುದ್ಧಗಳು ನಡೆದಿದ್ದಾವೆ, ಜಗಳಗಳು ನಡೆದಿದ್ದಾವೆ. ಇವು ಎದಕ್ಕಂತ ಕೇಳಿದ್ರೆ ನಾವು ಹೆಚ್ಚು, ನಮ್ಮ ಧರ್ಮ ಹೆಚ್ಚು, ನಮ್ಮ ದೇವರು ಹೆಚ್ಚು ಅನ್ನೋದಕ್ಕನ ಜಗಳ ನಡೆದವ ಹೊರತಾಗಿ ಮತ್ತೆ ಯಾವುದಕ್ಕೂ ಇಲ್ಲ. ಸತ್ಯವಾದ ಮಾತು ಏನಂದ್ರೆ ಭಗವಂತ ಒಬ್ಬನೇ ಇದ್ದಾನೆ. ಹೆಂಗ ಜಗತ್ತನ್ನ ಬೆಳಗ್ತಕ್ಕಂಥ ಸೂರ್ಯ ಎಷ್ಟು ಮಂದಿ ಇದ್ದಾನೆ? ಒಬ್ಬನೇ ಇದ್ದಾನೆ. ಇಲ್ಲ, ಸೂರ್ಯ ಒಬ್ಬನೇ ಇದ್ರೂ ಕೂಡ ಅವನಿಗೆ ಅನಂತ ನಾಮಗಳು. ಅವನಿಗೆ ರವಿ ಅಂತಾರೆ, ದಿವಾಕರ್ ಅಂತಾರೆ, ಸನ್ ಅಂತಾರೆ, ಸೂರಜ್ ಅಂತಾರೆ. ಇಷ್ಟೆಲ್ಲ ಹೆಸರು ಇದ್ರೂ ಕೂಡ ಸೂರ್ಯ ಇರೋದು ಒಬ್ಬನೇ. ಸನ್ ಅಂದ್ರು ಒಂದೇ, ಸೂರಜ್ ಅಂದ್ರು ಒಂದೇ, ರವಿ ಅಂದ್ರು ಒಂದೇ, ಸೂರ್ಯ ಅಂದ್ರು ಒಂದೇ, ದಿವಾಕರ್ ಅಂದ್ರು ಒಂದೇ. ಹಂಗೆ ಪರಮಾತ್ಮ ಒಬ್ಬನೇ ಅದಾನ. ಅವನಿಗೆ ಅನಂತ ನಾಮಗಳು ಇದಾವ. ಶಿವ ಅಂದ್ರು ಒಂದೇ, ವಿಷ್ಣು ಅಂದ್ರು ಒಂದೇ, ಅಲ್ಲಾ ಅಂದ್ರು ಒಂದೇ, ಗಾಡ್ ಅಂದ್ರು ಒಂದೇ. ಏನಂದ್ರೂ ಕೂಡ ಪರಮಾತ್ಮ ಒಬ್ಬನೇ ಅದಾನ. ನಾಮಗಳು ಅನಂತ ಆಗಿದಾವ. ಆದ್ರೆ ಮನುಷ್ಯನ ಅಜ್ಞಾನ ಎಲ್ಲಿಗೆ ಹೋಗೈತೆ ಅಂದ್ರೆ ನಮ್ಮ ದೇವ್ರ ಹೆಚ್ಚು. ತಿಳಿದು ನೋಡಿದ್ರೆ
ದೇವರು ಒಬ್ಬನೇ ಇದ್ದಾನ, ಅವನಿಗೆ ಅನಂತ ನಾಮಗಳಿದಾವ. ಹಂಗ ಮನುಷ್ಯರು ಒಬ್ಬರೇ ಇದ್ದಾರ, ಅವರಿಗೆ ಅನೇಕ ಜಾತಿಗಳದಾವ. ನನ್ನ ದೃಷ್ಟಿಯಲ್ಲಿ 2 ಜಾತಿ, ಒಂದು ಗಂಡು ಒಂದು ಹೆಣ್ಣು. ಆದ್ರೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು 2 ಜಾತಿ ಇದ್ರೂ ಕೂಡ ಮನುಷ್ಯನ ಸಾಮಾಜಿಕ ದೃಷ್ಟಿಯಲ್ಲಿ ಅನೇಕ ಜಾತಿಗಳಿದಾವ. ಅನೇಕ ಜಾತಿಗಳು, ಎಷ್ಟು ಜಾತಿಪ್ಪ! ಇಷ್ಟು ಜಾತಿಗಳು ಇರೋದರಿಂದ ಮನುಷ್ಯನಲ್ಲಿ ಮನಸ್ಸಿಗೆ ಸಮಾಧಾನ, ಸುಖ, ಶಾಂತಿ ಅನ್ನೋದು ಇವತ್ತಿನ ದಿವಸ ಉಳಿದಿಲ್ಲ. ವೃತ್ತಿಯಿಂದ ಜಾತಿ ಬಂದಿದ್ದು ನಿಜವಾದ್ರೂ ಕೂಡ ಇವತ್ತಿನ ದಿವಸ ಜಾತಿಯೇ ನಮ್ಮ ಜಾತಿ ಮೇಲೆ ಅನ್ಕೊಂತ ಈ ಭಿನ್ನ ಭಾವಗಳು ಸಮಾಜದಲ್ಲಿ ಹೆಚ್ಚಾಗಿದ್ದರಿಂದ ಇವತ್ತಿನ ದಿವಸ ಮನಸ್ತಾಪಗಳು, ಜಗಳಗಳು ಜಗತ್ತಿನಲ್ಲಿ ಬಹಳ ನಡೆದಿದ್ದಾವೆ. ಆದ್ರೆ ಆ ಎಲ್ಲವನ್ನು ಮೆಟ್ಟಿ ನಿಂತಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಅದು ಡೋನೂರು ಅಂತಕ್ಕಂಥದ್ದನ್ನು ನಾವು ಇವತ್ತಿನ ದಿವಸ ಒತ್ತಿ ಹೇಳ್ತೀವಿ. ಇಲ್ಲಿ ಯಾವುದೇ ತೆರನಾಗಿರ್ತಕ್ಕಂಥ ಜಾತಿ, ಮತ, ಪಂಥ ಭೇದ ಭಾವ ಇಲ್ಲ, ಉಚ್ಚ ನೀಚ ಅಂತಕ್ಕಂಥ ಭಾವನೆಗಳಿಲ್ಲ. ಎಲ್ಲರೂ ಕೂಡ ಸಮಾನರು. ಮರಳು ಸಿದ್ದೇಶ್ವರ ಜಾತ್ರೆ ಹಿಡ್ಕೊಂಡು ಹಜರತ್ ಸುಲೇಮಾನ ಉರುಸ್ ಹಿಡ್ಕೊಂಡು ಚೌಡೇಶ್ವರ ಜಾತ್ರೆ ಹಿಡ್ಕೊಂಡು ಎಲ್ಲರೂ ಹಿಂದೂ ಮುಸ್ಲಿಂ ಅಂತಕ್ಕಂಥ ಭೇದ ಭಾವ ಇಲ್ಲದೆ ಎಲ್ಲರೂ ಸಮಾನವಾಗಿ ಜಾತ್ರೆಯನ್ನು ಹರಿಸ್ತಿರಲ್ಲ. ಇದಕ್ಕಿಂತ ದೊಡ್ಡ ಭಾವೈಕ್ಯ ಅಂತಕ್ಕಂಥದ್ದು ಎಲ್ಲಿದೆ ಹೇಳ್ರಿ? ಎಲ್ಲಿದೆ? ಅದಕ್ಕೆ ಈ ಭಾವೈಕ್ಯ ಜಾತ್ರಾ ಮಹೋತ್ಸವ ನಡೆದಿದ್ದು ಭಾಳ ಸಂತೋಷ. ನಮ್ಮ ಸಿಂದಗಿಯ ಸ್ವಾಮಿಗಳು ಹೇಳಿ ಹೋದರು, ನಮ್ಮ ಬಗ್ಗೆ ಎಲ್ಲ ಭಾಳ ಏನೇನೋ ಹೇಳಿ ಹೋದರು. ಅವ್ರು ಭಾಳ ಚುರುಕದಾರೆ ಸ್ವಾಮಿಗಳು. ಅವ್ರಿಗೆ ನಾನು ಹಗಲೆಲ್ಲ ಅಂತಿರ್ತೀನಿ, ಚಿನಿಗೆ ಹಾವ ಇದ್ದಂಗೆ ಅದ್ದಾರ ಅವ್ರು ಅಂತೇಳಿ. ಭಾಳ ಚುರುಕ್ರಿ ಮರಿ. ಎಷ್ಟು ಚಂದ ನೋಡ್ರಿ, ಎಲ್ಲರಿಗಿಂತ ಲೇಟಾಗಿ ಬಂದು ಎಲ್ಲರಿಗಿಂತ ಮಾತಾಡಿ ಮತ್ತೆ ಎಲ್ಲರಿಗಿಂತ ಮೊದಲೇ ಎದ್ದು ಹೋದ್ರು. ನಾವು ಎಲ್ಲರಿಗಿಂತ ಮೊದಲು ಬಂದಿರ್ತೀವಿ, ಎಲ್ಲರಿಗಿಂತ ಕಡೆ ಭಾಷಣ ನಮಗೆ ಕೊಡ್ತಾರೆ, ಮತ್ತೆ ಮರ್ದೂಸಿದ್ದೋಕಿ ನಾವು ನಮ್ಮ ಮನೆ ಹಿಂದೆ. ಅವ್ರು ಎಷ್ಟು ಬೆರಿಕೆದಾರ ಅಂದ್ರೆ ಒಂದು ಸಣ್ಣ ಕತೆ ಹೇಳ್ತೀನಿ ಹಂಗೆ ನಿಮ್ಗೆ. ಒಂದು ಊರೊಳಗೆ ಕೆನರಾ ಬ್ಯಾಂಕ್ ಇತ್ತು. ಕೆನರಾ ಬ್ಯಾಂಕ್ ಗೊತ್ತಿತ್ತು. ಅದ್ರ ಒಬ್ಬ ಪ್ಯೂನ್ ನಾಗಪ್ಪ ಅಂತಿದ್ದ. ಪ್ಯೂನವ ನಾಗಪ್ಪ ಅಂತಿದ್ದ. ಗಣ ಬೇರೆಕಿದ್ದಲ್ರಿ ಅವ. ಮ್ಯಾನೇಜರಿಗೆ 80,000 ರೂಪಾಯಿ ಪಗಾರ ಇದ್ರ ಇವ ತಿಂಗಳಿಗೆ 2 ಲಕ್ಷ ತಗೊಂತಿದ್ ನೋಡಿ. ಹೆಂಗ ತಗೊಂತಿದ್ದ ಅಂದ್ರೆ ಎಲ್ಲರೂ ಕೂಡ ಷರತ್ತು ಕಟ್ಟವ್ರಿ ಅವ. ಎಲ್ಲರಿಗೂ ಷರತ್ತು ಕಟ್ಟಿ ಎಲ್ಲರಿಗೂ ಸೋಲಿಸಿ ತಾನು 2 ಲಕ್ಷ ರೂಪಾಯಿ ದುಡಿತಿದ್ ನೋಡಿ ತಿಂಗಳ. ಇವನು ಕಾಲಾಗ ಸಾಕಾಗಿ ಮ್ಯಾನೇಜರು ತಿಂಗಳ ರೊಕ್ಕ ಕಳ್ಕೊಂಡು, ಕ್ಯಾಶಿಯರ್ ಕಳ್ಕೊಂಡು, ಕ್ಲಾರ್ಕ್ಗಳು ಕಳ್ಕೊಂಡು, ಈ ಎಲ್ಲರೂ ಕೂಡಿ ಏನು ಮಾಡಿದ್ರು ಅಂದ್ರೆ ಮ್ಯಾನೇಜರ್ ಹತ್ರ ಹೋಗಿ, ಸಾಹೇಬ್ರ ಈ ಪ್ಯೂನ್ ನಾಗಪ್ಪನ ಬಿಜಾಪುರಕ್ಕೆ ಟ್ರಾನ್ಸ್ಫರ್ ಮಾಡಿಬಿಡ್ರಿ, ಇವನ್ನ ಬೇಡ ಇವನ್ನ ನಮ್ಮ ಊರಾಗ ಇರೋದು ಬೇಡ ಅಂತೇಳಿ ಬಿಜಾಪುರದಾಗ ಕೆನರಾ ಬ್ಯಾಂಕಿಗೆ ಅವನು ಟ್ರಾನ್ಸ್ಫರ್ ಮಾಡಿಬಿಟ್ರು. ಎಲ್ಲಿಂದ? ಬಾಗೇವಾಡಿಯಿಂದ ಮಾಡಿಬಿಟ್ರೆ ಆ ಬಿಜಾಪುರದಾಗ ಏನು ಮ್ಯಾನೇಜರ್ ಇದ್ನಲ್ಲ ಕೆನರಾ ಬ್ಯಾಂಕ್, ಇವ ಬಂದ ಅಲ್ಲಿ ಸೇರಿದ. ಯಾರಪ್ಪ ನೀನು? ನಾ ಬಾಗೇವಾಡಿಯಿಂದ ಬಂದೀನಿ, ನನಗೆ ನಾಗಪ್ಪ ಅಂತಾರೆ, ನಾನು ಪ್ಯೂನ್ ಕೆಲಸ ಮಾಡ್ತೀನಿ, ನನಗೆ ಇಲ್ಲಿ ಟ್ರಾನ್ಸ್ಫರ್ ಆಗೈತಿ. ಹೌದನ ಅಂತ ತಿಳ್ಕೊಂಡು ಅನ್ನೋದ್ರೊಳಗೆ ಬಾಗೇವಾಡಿ ಫೋನ್ ಬಂತು. ಏನಂತ ಬಂತು? ಆ ಬಾಗೇವಾಡಿ ಮ್ಯಾನೇಜರು ಬಿಜಾಪುರ ಮ್ಯಾನೇಜರ್ ಫೋನ್ ಮಾಡ್ಯಾನ, ನಿಮ್ಮಲ್ಲಿ ಒಬ್ಬ ಪ್ಯೂನ್ ನಾಗಪ್ಪ ಅಂತ ಬಂದಾನ, ಭಾಳ ಬೇರಿಕೆದಾನ್ರಿ, ಅವ್ನು ಕೂಡ ಷರತ್ತು ಕಟ್ಟಕ್ಕೆ ಹೋಗ್ಬೇಡ್ರಿ, ಭಾಳ ಬೇರಿಕೆದಾನ, ಎಲ್ಲರನ್ನು ಸೋಲಿಸಿ ಬಂದಾನ, ಹುಷಾರಾಗಿರ್ರಿ ಅಂತ ಅಂದ್ಕೊಳ್ಳೇನ. ಅವ ಬಿಜಾಪುರ ಮ್ಯಾನೇಜರ್ ಅಂದ, ಇಷ್ಟು ಬೇರಿಕೆದಾನ ಇವ, ನೋಡೋನ್ ತಡಿ ಅಂತ ತಿಳ್ಕೊಂಡು 2-3 ದಿನ ಆಯಿತು. ಇವಾಗ ಗಣ ಸಂಭಾಯಿತ ಥರ ನಡ್ಕೊಂಡ್ರಿ. 3 ದಿನ ಇಟ್ಟು ಸಂಭಾಯಿತ್ರಿ, ಒಟ್ಟೆ ಬಾಲ ಬಿಚ್ಚಲಿಲ್ಲ. 4 ದಿವಸಕ್ಕೆ ಮ್ಯಾನೇಜರ್ ಸುಮ್ಮನೆ ಕುಂದ್ರೋದಾಗಲಿಲ್ಲ. ಏನಾಗಪ್ಪ ಬಾಯಿಲೆ ಅಂದರು. ಏನ್ರಿ ಸಾಹೇಬ್ರ? ಇಲ್ಲ, ನೀನು ಎಲ್ಲರಿಗೂ ಷರತ್ತು ಕಟ್ಟಿ ಸೋಲಿಸಿ ಅಂತ ನೋಡು, ನನ್ನ ಕೂಡ ಕಟ್ಟು. ಬ್ಯಾಡ್ರಿ ಸಾಹೇಬ್ರ, ನೀವು ದೊಡ್ಡವ್ರದಿರಿ, ನಾವು ಸಣ್ಣವ್ರದೇ. ಇಲ್ಲ ಕಟ್ಟು ಮಾರ, ನೋಡು ನಾನು ಕಟ್ಟಿಲ್ರೇ ಸಾಹೇಬ್ರ? ಹ್ಞೂ ರೀ. ಏನೇನ್ರಿ ಷರತ್ತು? 10,000 ರೂಪಾಯಿ. ಏನು ಹೇಳಪ್ಪ? ನೋಡ್ರಿ ಸಾಹೇಬ್ರ, ನಿಮ್ಮ ತಲೆಯಾಗ ಈಶ್ವರ ಐತಿ ಅಂದವ. ಯಾರು? ಪ್ಯೂನ್ ನಾಗಪ್ಪ ಅಂದ ಮ್ಯಾನೇಜರ್ಗೆ. ಸಾಹೇಬ್ರ, ನಿಮ್ಮ ತಲೆಯಾಗ ಈಶ್ವರ ಐತಿ ಅಂದ. ಹ್ಞೂ. ಮ್ಯಾನೇಜರ್ ತಲೆ ಕೈ ಆಡಿಸ್ಕೊಂಡು ನೋಡ್ತಾನೆ, ಎಲ್ಲಿ ಎದ್ವಿ? ಈಶ್ವರ ಇಲ್ಲಲ್ಲ. ಷರತ್ತು ಕಟ್ರಿ ನೀವು, 10,000 ರೂಪಾಯಿ ಷರತ್ತು ಕಟ್ಟಿದ್ರು.
ಮತ್ತು ಈಶ್ವರ್ ತೋರ್ಸಪ್ಪ ಎಲ್ಲೈತೆ ಅಂದ್ರೆ ನೀವು ತಲೆ ಬೋಳ್ಸ್ಕೊಂಡು ತೊಗೊಂಬರ್ರಿ ನಾ ತೋರಿಸ್ತೀನಿ ಅಂದ. ಮತ್ತು 10,000 ರೂಪಾಯಿ ಚಾಲೆಂಜ್ ಕಟ್ಟಿಬಿಟ್ಟಾರ. ಅವ ಮ್ಯಾನೇಜರ್ ಹೋಗಿ ತಲೆ ಬೋಳ್ಸ್ಕೊಂಡು ಬಂದ. ತಲೆ ಬೋಳ್ಸ್ಕೊಂಡು ಬಂದ ಮೇಲೆ ಅವ್ನು ಕೇಳ್ತಾನೆ ಪ್ಯೂನ್ ನಾಗಪ್ಪಗ, ನೋಡಪ್ಪ ಎಲ್ಲೈತಿ ಈಶ್ವರ ತೋರಿಸು. ಸಾಹೇಬ್ರ ನಿಮ್ಮ ತಲೆಯಾಗ ಈಶ್ವರ ಇಲ್ಲ, 10,000 ರೂಪಾಯಿ ಸೋತೆ ತಗೋರಿ ಅಂದ. ಅಂದು ಕೂಡ ಮ್ಯಾನೇಜರ್ಗೆ ಭಾರಿ ಖುಷಿ ಆಗಿಬಿಡ್ತೆ. ಇವ ಬಾಗೇವಾಡಿಯಾಗ ಎಲ್ಲರೂ ಸೋಲಿಸಿ ಬಂದಿದ್ದ, ನಾ ಸೋಲಿಸಿನಲ್ಲ ಇವನ ಅಂತೇಳಿ ಖುಷಿ ಆಗಿ ಬಾಗೇವಾಡಿ ಮ್ಯಾನೇಜರ್ ಫೋನ್ ಮಾಡಿದ. ಮ್ಯಾನೇಜರ್ ಸಾಹೇಬ್ರ ನಿಮ್ಮ ಪ್ಯೂನ್ ನಾಗಪ್ಪ ನಾನು ಸೋಲಿಸ್ಬಿಟ್ಟೆ ಇವತ್ತು ಅಂದ್ರೆ. ಹೆಂಗೆ ಸೋಲಿಸಿದ್ರಿ ಸರ್? ಇಲ್ಲ ನನ್ನ ತಲೆಯಾಗ ಈಶ್ವರ ಇತ್ತಂದ, ನಾ ಇಲ್ಲಂದ್ಯ, ತಲೆ ಬೋಳ್ಸಂದ, ತಲೆ ಬೋಳ್ಸಿದೆ, ಈಶ್ವರ ಇದ್ದಿಲ್ಲ, ಸೋತ 10,000 ರೂಪಾಯಿ ಘಾಟ್ ಆತ್ರಿ ಸಾಹೇಬ್ರ. ಏನು ಹೋಗುವಾಗ ಇಲ್ಲೇ 10 ಲಕ್ಷ ರೂಪಾಯಿ ಚಾಲೆಂಜ್ ಕಟ್ಟಿ ಹೋಗ್ಯಾನ್ರಿ ಎಲ್ಲರೂ ಕೂಡ. ಏನಂತ ಹೋಗಿ ಒಂದು ವಾರದಾಗ ಹೊಸ ಮ್ಯಾನೇಜರ್ ತಲೆ ಬೋಳಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಪ್ಯೂನ್ ನಾಗಪ್ಪನ ಅಲ್ಲ ಅಂತ ಹೇಳಿ 10 ಲಕ್ಷ ಕೊಟ್ಟಿಗೆ ಕಟ್ಟಿ ಹೋಗ್ಯಾನ್ರಿ ಸಾಹೇಬ್ರನ್ನ. ಅವಾಗ ಹನಿ ಬಡ್ಕೊಂಡ್ರು ಅವ್ರು. ಹಿಂಗೆ ಗಣ ಬೆರಕಿರ್ತಾರೆ ಕೆಲವರು. ಯಾರ ಸಲ ಹೇಳಿದೆ ನೀವು ತಿಳ್ಕೊಳ್ಳಿ. ಹಿಂಗ ಯಾರು ಈಗಿನ ಕಾಲದೊಳಗೆ ಯಾರು ದಡ್ರಿಲ್ಲ. ಇವತ್ತಿನ ದಿವಸ ಏನಾಗೈತಿ, ಇಲ್ಲೆಲ್ಲ ವೇದಿಕೆ ಮೇಲೆ ಸನ್ಮಾನ ಮಾಡಿದ್ರು ಡೋನರು, ಭಕ್ತರು, ಯಾರು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿದರು. ನಾನು ನೋಡಿದ್ಯಾ, 8 ಹುಡುಗಿಯರಿದ್ರು 3 ಹುಡುಗರು ಇರ್ತಾವ, 10 ಹುಡುಗಿಯರಿದ್ರೆ 4 ಹುಡುಗರು ಇರ್ತಾವ. ಏನಾಗಿಬಿಟ್ಟೈತಿ ಅಂದ್ರೆ ನಮ್ಮ ಹುಡುಗರು ಓದೋರು, ಹುಡುಗಿಯರು ಭಾಳ ಓದಾಕತ್ತವ. ಇವರು ಹೆಚ್ಚಾಗಿ ಓದಿ ಡಿಗ್ರಿ ತೊಗೊಂತಾವ. ಇವರು ಮ್ಯಾಟ್ರಿಕ್ ಫೇಲ್ ಆಗೋದು ಅಥವಾ PUC ಫೇಲ್ ಆಗೋದು ಇವ್ರು ಮಾಡ್ತಾರೆ. ಇನ್ನು ಕಣ್ಣೆ ನೋಡ್ಬೇಕಲ್ಲ ಇವ್ರಿಗೆ, ಇವ್ರು ಕಣ್ಣೆ ಕೇಳಿದ್ರೆ ನಾವು ನೌಕರಿದವ್ರು ಕೊಡ್ತೀವಿ, ಯಾಕೆ ಬ್ಯಾಂಕಲ್ಲಿ ಕಲ್ತು ಬಿಟ್ಟಿರ್ತಾರೆ. ಇವರ PUC ಫೇಲ್ ಆಗಿರ್ತಾವ, ಇವರು ನೌಕರಿದವ್ರು ಕೊಡ್ತೀವಿ ಅಂತ ಇವ್ರು ಅಂತಾರೆ. ಎಷ್ಟು ಹುಡುಗರು 140-50 ಹುಡುಗರು ಮದುವೆ ಆಗ್ಲಾರ್ದು ಹಂಗೆ ಕುಂತಾವ ನೋಡ್ರಿ. ಮಾಡಿ ಒಂದ್ಸಲ 25 ಹುಡುಗರು ಬಂದಿದ್ದು ಮಠಕ್ಕೆ. ಯಾಕ್ರು ಎದಕ್ಕೆ ಬಂದಿರಿ ಅಂದ್ಯ? ಅಜ್ಜರ ಒಟ್ಟ ಕಣ್ಣೆ ಸಿಗೋಲ್ಲ ಹೋಗ್ಯಾವ ನಮ್ಗೆ, ನೀವು ಮಠದಾಗ ಕಾವಿ ಬಟ್ಟೆ ಇದ್ರ ಕ್ವಾಟಿ ಬಿಡ್ರಿ ನಾವು ಸನ್ಯಾಸಿ ಆಗಿಬಿಟ್ಟಿವ ಅನ್ನೋ ಆ ಪರಿಸ್ಥಿತಿ ಬಂದೈತಿ. ಅದಕ್ಕೆ ಇಲ್ಲಿ ರಾಜಕೀಯ ಮಂದಿ ಇದ್ರೆ ಒಂದು ಸಿದ್ದರಾಮಯ್ಯಗೆ ಒಂದು ಮನವಿ ಕೊಡ ಅಂತೀನಿ. ಏನಂದ್ರೆ ನಮ್ಮ ರೈತರ ಮಕ್ಕಳಿಗೆ 14 ವಯಸ್ಸಿಗಿನ ಮದುವೆ ಮಾಡಿ ಬಿಡುದ್ರಿ. ಆ ಹುಡುಗಿಯರು ದೊಡ್ಡವರಾದ 1 ವರ್ಷಕ್ಕೆ 12 ವರ್ಷಕ್ಕೆ ಮದುವೆ ಮಾಡಿ ಬಿಡುದ್ರಿ. ಯಾಕಂದ್ರೆ ದೊಡ್ಡವರಾದ ಕೂಡ ಹುಡುಗಿಯರು ಶಾನೆ ಆಗಿಬಿಡ್ತಾವೆ, ಇವು ದೊಡ್ಡ ಆಗಿಬಿಡ್ತಾವೆ, ಮುಂದೆ ಲಗ್ನ ಒಲ್ಲಂತಾವು. ಅದಕ್ಕೆ ಈ ಒಕ್ಕಲ್ತರ ಮಾಡೋರಿಗೆ ಒಂದು ಕನ್ಸೆಷನ್ ಕೊಡಿ ಅಂತ. ರೈತರ ಮಕ್ಕಳು ಎಷ್ಟೋ ಮಂದಿಗೆ ಒಟ್ಟೊಟ್ಟು ಕಣ್ಣೆ ಕೊಡೋಲ್ರಿ ಈಗ. ಅದನ್ನು ಎಲ್ಲಿ ಹೋದ್ರು ಹೇಳ್ತೀನಿ ನಾನು. ಹಿಂದಿನ ಕಾಲದಾಗ 7-8 ಹೊಡಿತಿದ್ರು, ಅವಾಗ ದಾರಿ ಹೋಗೋರ ಸತೆ ಕಣ್ಣೆ ಕೊಡ್ತಿದ್ರಿ ಅವಾಗ. ಈಗ ಎಲ್ರಿ ಎಟ್ಟು ಚೌಕಾಸಿ ಏನು ಚೌಕಾಸಿ. ಒಟ್ಟು ರೈತರ ಮಕ್ಕಳಿಗೆ 4 ಎಕರೆ ಇದ್ದು ಒಕ್ಕಲ್ತನ ಮಾಡೋ ಹುಡುಗರಿಗಂತೂ ಒಟ್ಟೊಟ್ಟು ಕಣ್ಣಿ ಕೊಡಂಗಿಲ್ಲ. ಏನೋ ಅಕ್ಕನ ಮಕ್ಕಳು ದೊಡ್ಡ ಇದ್ವು ಅಂದ್ರೆ ಆಕಿ ನನ್ನ ತಮ್ಮ ಅಂತ ತಿಳ್ಕೊಂಡು ಕಣ್ಣಿಂದ ಒಬ್ರು ಕೊಡ್ಬೋದು ಹೊರತಾಗಿ ಉಳ್ಕಿದವ್ರಂತೂ ಒಟ್ಟೊಟ್ಟು ಕಣ್ಣಿ ಕೊಡಂಗಿಲ್ಲ ನೋಡ್ರಿ. ಅಂಥ ಪರಿಸ್ಥಿತಿ ಬಂದೈತಿ. ಅದಕ್ಕೆ ತಾಯಂದಿರಿಗೆ ಏನು ಹೇಳ್ತೀನಿ ಅಂದ್ರೆ, ಒಂದು 4-5 ಹೆಣ್ಣು ಹಿಡೀರಿ, 1-2 ಗಂಡು ಹಿಡೀರಿ ಅಷ್ಟೇ. ಅದಕ್ಕೆ ಹೆಣ್ಣಿನ ಸಂಖ್ಯೆ ಹೆಚ್ಚಾಗಲಿ. ಅದಕ್ಕೆ ಇನ್ನೊಂದು ಹೇಳ್ತೀನಿ, ಈ ಹುಡುಗಿಯರಿಗೆ ಭಾಳ ಓದಿಸಿದ್ರಂದ್ರೆ ಈ ಹುಡುಗಿಯರ ಪರಿಸ್ಥಿತಿ ಎಲ್ಲಿಗೆ ಬಂದೈತೆ ಅಂದ್ರೆ, ಇಂಜಿನಿಯರ್ ಓದ್ತಾವ, ಡಾಕ್ಟ್ರು ಓದ್ತಾವ, ಓದೋದ್ರೊಳಗನ 25-26 ವಯಸ್ಸಾಗಿರ್ತಾವ. ಆಮೇಲೆ ಇಷ್ಟೆಲ್ಲ ಓದಿವಿ ಲಗ್ನ ಒಲ್ಲೆ ಅಂತಾವ, ನಾವು ನೌಕರಿ ಮಾಡ್ತೀವಿ ಅಂತವ. ಬೆಂಗಳೂರು, ಪುಣೆ, ಬಾಂಬೆ, ಹೈದರಾಬಾದ್ ಸೇರ್ತಾವ. ಅಲ್ಲಿ ಕೆಲಸ ಹುಡುಕಿ ನೌಕರಿ ಮಾಡೋದ್ರಾಗ 30 ವಯಸ್ಸಾಗ್ತೈತಿ. ಆಮೇಲೆ ಲಗ್ನ ಆಗರ್ವ ಈಗರ ಅಂದ್ರೆ ಇಲ್ಲಿ ನಾವು ಹಿಂದಿಟ್ಟು ಕೈಯಾಗ ರೊಕ್ಕ ಮಾಡ್ಕೊತೀವಿ ಅಂತವ. ರೊಕ್ಕ ಮಾಡ್ಕೊಳ್ಳೋದ್ರೊಳಗೆ 35 ವಯಸ್ಸಾಗತ್ತೆ. ಇವ್ರಿಗೆ ಹೊರ ಹುಡುಕಿ ಮದುವೆ ಮಾಡೋದ್ರಾಗ 38 ವಯಸ್ಸಾಗ್ತವ. 40 ವಯಸ್ಸಿಗೆ ಮಕ್ಕಳು ಹಡಿದು ಇದನ್ನ ಹೋಗಿಬಿಟ್ಟಿರ್ತೈತಿ ಸ್ವಾರಸ್ಯ. ಅವಕ್ಕೆ ಮಕ್ಕಳಾಗಂಗಿಲ್ಲ. 40, 38, 35 ವಯಸ್ಸಿಗೆ ಏನು ಮಕ್ಕಳಕ್ಕಾವ? ಅವಾಗ ಇವ್ರು ಮದುವೆ ಮಾಡ್ಕೊತಾರ. ಹಂಗೂ ಹಿಂಗೂ ಕೂಡಿ ಕೊನೆ ಪ್ರಣಾಳ ಶಿಶು ಅಂತೇಳಿ ಮಾಡ್ತಾರೆ, ಟೆಸ್ಟು ಬೇಬಿ. ಅದನ್ನು ಮಾಡಿ ಅದನ್ನು 42ನೇ ವಯಸ್ಸಿಗೆ ಒಂದು ಮಗು ಹಡಿಬೇಕಾದ್ರೆ ಜೋತಾಡ್ತಿರ್ತಾವ್ರಿ. ಇಂಥ ಪರಿಸ್ಥಿತಿ ಬಂದೈತಿ. ಒಂದು ಮಾತು ಹೇಳ್ತೀನಿ ನಿಮಗೆ, ಒಕ್ಕಲ್ತನ ಮಾಡೋ ಹುಡುಗರಿಗೆ ಕಣ್ಣೆ ಕೊಟ್ರಿ ಅಂದ್ರೆ ಆ ಹುಡುಗರು ಹೆಂಗಿರ್ತಾವ್ರಿ, ಭಾರಿ ದಷ್ಟ ಪುಷ್ಟ. ಇವೇನ್ರಿ ಬಿಸ್ಕಿಟ್ ಬ್ರೆಡ್ ತಿಂತಾವ, ಭಾಳ ಗೋಬಿ ಮಂಚೂರಿ, ಪಾನಿಪುರಿ ತಿಂತಾವ. ಆ ಪಾನಿಪುರಿ ಹೆಂಗಿರ್ತಾವ ನೋಡಿದ್ರೆ ಹೊಟ್ಟೆ ಉಬ್ಬಿರ್ತೈತಿ, ತಳ್ಳಗಿರ್ತಾವ. ಇವರು ದಿನ 4-8 ರೊಟ್ಟಿ, ಬೆಣ್ಣೆ, ತುಪ್ಪ, ಹಾಲು, ಮೊಸರು ತಿಂದು ಇಂಥ ಒಕ್ಕಲಿಗೆ ಗಟ್ಟಿ ಇರ್ತಾವ.
ಅಂಥವ್ರ ಕಣ್ಣೆ ಕೊಡಕ್ಕೆ ಒಲ್ಲೆ ಅಂತೀರಿ. ಅವು ಬಿಸ್ಕೆಟ್ ಬ್ರೆಡ್ ತಿಂದು ಹಿಂಗೆ ಜೊತೆ ಆಡ್ತಾವ, ಅವು ಕೊಡ್ತೀವಿ. ಅವು ಒಂದು ಹಡಿಬೇಕಾದ್ರೆ 7-11 ಆಗ್ತೈತಿ. ಅವು ಬಹಳಷ್ಟು ಮಂದಿ ನೋಡಿ ನೌಕರಿ ಮಾಡೋರು ಎಷ್ಟು ಮಕ್ಕಳು ಹಡಿತಾವ? ಒಂದು ಪಿಂಟಿ ಮುಗಿದ ಹೊತ್ತು ಕೆಲಸ. ಒಂದು ಪಿಂಟಿ ಮುಗಿದ ಹೊತ್ತ. ಇವರು ನಮ್ಮ ಒಕ್ಕಲ್ತನ ಮಾಡೋ ಹುಡುಗರು ವರ್ಷ ಒಂದೊಂದು ಹಂಗ ಒಂದು ಕಾಂಗಿ ಇದ್ರೆ ಒಂದು ಚಡ್ಡಿ ಇರಂಗಿಲ್ಲ, ಒಂದು ಚಡ್ಡಿ ಇದ್ರೆ ಒಂದು ಕಾಂಗಿ ಇರಂಗಿಲ್ಲ. 7 ಗಂಟೆ ಆಡ್ಬಿಟ್ಟಿರ್ತಾರ. ಅಂತ ಈ ಒಕ್ಕಲ್ತನ ಮಾಡೋರಿಗೆ ಕೊಡ್ಬೇಕ್ರಿ. ಅವ್ಗೆ ಏನು ಈ ಚಡ್ಡಿ ಹಾಕೊಂಡಿರೋದು ನೋಡ್ರಿ, ಒಳ್ಳೆತನ ಅವ್ಗೆ ಇಮ್ಯುನಿಟಿ ಪವರ್ ಜಾಸ್ತಿ ಇರ್ತೈತ್ರಿ ಆ ಹುಡುಗರಿಗೆ. ನೋಡ್ಬೇಕ ಕೊರೋನಾ ಬಂದ್ರೆ ಸತ್ತಿಲ್ರಿ ಆ ಹುಡುಗರು. ಈ ಪ್ಯಾಟರ್ನ್ ಹುಡುಗರೆಲ್ಲ ಸತ್ಬಿಟ್ಟಾವ. ಅವು ಹಳ್ಳಿ ಹುಡುಗರು ಸಾಯಂಗಿಲ್ಲ, ಯಾಕಂದ್ರೆ ಇಮ್ಯುನಿಟಿ ಪವರ್ ಜಾಸ್ತಿ. ಯಾರು ಬರೇ ಬದಲಿ ಅಡ್ಡಾಡ್ತಾರೆ ನೋಡ್ರಿ, ಸಣ್ಣ ಹುಡುಗರು ಇದ್ದಾಗ ಅವೆಲ್ಲ ನೋಡ್ರಿ ಬಿಸಿಲು ಗಾಳಿ ಚಳಿ ಎಲ್ಲ ಅನುಭವಿಸಿ ಇಷ್ಟು ಸ್ಟ್ರಾಂಗ್ ಇರ್ತಾವ. ಅವಕ್ಕೆ ಜಡ್ಡ ಬರಂಗಿಲ್ಲ ನೋಡ್ರಿ. ಇವಕ್ಕ ಹುಟ್ಟಿದ ಕುಳಿ ಸಲ ಹಚ್ಬೇಕು. ಇವಕ್ಕ ಯಾವ ಈ ಪೇಟೆಗೆ ಹೋಗ್ತಾವಲ್ಲ, ಹುಟ್ಟಿದ ಕುಳಿನ ಐಸಿ ಒಳಗೆ ಇಡ್ತಾರ. ಅವಕ್ಕೆ ಯಾಕ ಈ ಹುಡುಗ ಸುಸ್ತೈತೆ, ಹುಡುಗ ಶಕ್ತಿ ಐತಿ, ಐಸಿ ಒಳಗೆ ಇಡ್ತಾರ. ಅದು ಐಸಿ ಒಳಗೆ ಇಟ್ರ ತಿಂಗಳಾಂಗಲಿ ತಾಯಿ ಹಾಲು ಕುಡಿಯಂಗಿಲ್ಲ. ಅದ್ರ ಹಣೆ ಬರ್ ನೋಡ್ರಿ. ಆಮೇಲೆ ಭಾಳ 1 ತಿಂಗಳಿಗೆ ಎಬ್ಬಿಸ್ತಾರ. ಅದನ್ನು ಎಲ್ಲಿ ಪುಣ್ಯಾಗಿಂದ ಎಬ್ಬಿಸಿದಂಗೆ ಆಗತ್ತೆ. ಅದನ್ನ ಎಬ್ಬಿಸ್ಕೊಂಡು ಬಂದು ಅದಕ್ಕೆ ತಾಯಿ ಹಾಲು ಕೊಡ್ಬೇಕಾದ್ರೆ ಅದಕ್ಕೆ ತಾಯಿ ಹಾಲು ಕುಡಿಯೋಕೆ ಶಕ್ತಿ ಇರಂಗಿಲ್ಲ. ಇಂಥ ಪರಿಸ್ಥಿತಿ ಐತಿ. ಅದಕ್ಕೆ ಇವತ್ತಿನ ದಿವಸ ಹೇಳ್ತೀನಿ, ಯಾವತ್ತೂ ತಾಯಿಯಂದಿಗೆ ಒಂದು ಬೇಡ್ಕೊಳ್ಳೋದೇನಂದ್ರೆ, ನೀವು 3 ಹೆಣ್ಣು ಹಿಡಿತಿಲ್ಲ. ಒಂದು ಒಕ್ಕಲ್ತನ ಮಾಡೋರಿಗೆ ತೆಗೆದಿಡ್ರಿ, ಒಂದು ಈ ದೇಶವನ್ನು ಕಾಯುವಂಥ ಯೋಧರಿಗೆ ತೆಗೆದಿಡ್ರಿ, ಇನ್ನೊಂದು ಯಾರಿಗಾರ ಕೊಟ್ರೆ ಬೆಟರ್ ಬಿಡಿ ನಮಗೇನೋ. ಅದಕ್ಕೆ ಹೇಳ್ತೀನಿ, ಇವತ್ತಿನ ದಿವಸ ಹೆಣ್ಣಿನ ಸಂಖ್ಯೆ ಕಡಿಮೆ ಆಗೈತಿ. ಇದಕ್ಕೆ ಹೆಣ್ಣಿನ ಸಂಖ್ಯೆ ಕಡಿಮೆ ಆಗಕ್ಕೆ ಕಾರಣ ಏನಂದ್ರೆ, ಒಂದಾನೊಂದು ಕಾಲಕ್ಕೆ ಗಂಡ ಬೇಕಂತ ತಿಳ್ಕೊಂಡು ಮಾಡಿದ ಪಾಪ ಅದಾವ. ಗಂಡ ಬೇಕಂದ್ರೆ ತಾಯಿ ಗರ್ಭದಲ್ಲಿ ಹೆಣ್ಣು ಶಿಶು ಇದ್ದಾಗ ಅದನ್ನ ಸ್ಕ್ಯಾನ್ ಮಾಡಿ ಆಪರೇಷನ್ ಮಾಡಿಸಿರ್ತಕ್ಕಂಥ ಮಂದಿ ಭಾಳ ಐತಿ. ಯಾವಾಗ ಹೆಣ್ಣು ಶಿಶು ಹತ್ಯೆ ಮಾಡಿದ್ರು ಆ ಪಾಪ ಇವತ್ತಿನ ದಿವಸ ತಟ್ಟೈತಿ. ಎಲ್ಲರಿಗೂ ಇವತ್ತಿನ ದಿವಸ ತಟ್ಟೈತಿ. ಅದಕ್ಕೆ ಹೆಣ್ಣಿನ ಸಂಖ್ಯೆ ಕಡಿಮೆ ಆಗೈತಿ. ಅದಕ್ಕೆ ಇವತ್ತಿನ ದಿವಸ ಜನಸಂಖ್ಯೆ 3-4 ಮಕ್ಕಳನ್ನ ಹಡೆಯವರು ಯಾರಾದರೂ ಇದ್ರೆ ಅದು ಹಳ್ಳಿಯಲ್ಲಿ ಮಾತ್ರ. ಪ್ಯಾಟರ್ನ್ ಜನ ಹಳ್ಳಿ ಮಕ್ಕಳನ್ನ ಹಡ್ಯಾಕವಲ್ಲ ಅಂತಾರ. ಒಂದು ಮಾತು ಸತ್ಯವಾಗಿ ಹೇಳ್ತೀನಿ, ಯಾರ ಹಳ್ಳಿಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು 3-4 ಹಡಿತಿರಲ್ಲ, ಪ್ಯಾಟರ್ನ್ ಅವ್ರ ಆಸ್ತಿ ನಿಮ್ಗೆ ಸಿಗ್ತೈತಿ. ಇದು ಸತ್ಯವಾದ ಮಾತು ತಿಳ್ಕೊಂಡ್ಬಿಡ್ರಿ. ಯಾಕಂದ್ರೆ ಅವ್ರ ಮಕ್ಕಳಾಗಲಿ ಯಾರಿಗೆ ಬರ್ತಾರ? ಅವು ಒಂದೊಂದು ಹೆಣ್ಣು ಹಡಿದ್ರು ಅಂದ್ರೆ ನಿಮ್ಮ ಮನ್ಯಾಗ ಗಂಡು 2-3 ಇದ್ದು ಅಂದ್ರೆ ಆ ಹೆಣ್ಣು ಹಡಿದಿದ್ದ ಆಸ್ತಿ ಹೆಣ್ಣು ಬಂತಂದ್ರೆ ಆಸ್ತಿ ಬಂದಂಗ ಅಲ್ರಿ. ಒಂದೊಂದೇ ಹೆಣ್ಣು ಹಡಿತಾವ ಪೇಟೆಗ. ಅಂತವ್ ಭಾಳ ಅದಾವ ಕಣ್ಣೆ. ನಿಮ್ಮ ಹುಡುಗರು ಕೊಡಿಸ್ತೀನಿ ನಾನು, ಆಸ್ತಿ ಭಾಳ ಆಗತ್ತ. ಅದಾವ್ರಿ ಒಂದಿಷ್ಟು ಲಿಸ್ಟ್ ಮಾಡಿರ್ತೀನಿ ನಾನು ನನ್ನ ಕಂಪ್ಯೂಟರ್ನಾಗ. ಪೇಟೆನ ಮಂದಿಗೆ ಏನಿಲ್ರಿ, ಅವು ಈ ಕಡೆ ನೋಡ್ರಿ ಆಸ್ತಿ ಯಾರ ಮಕ್ಕಳು ಹೆಚ್ಚಿಗೆ ಹಡಿತಾರ ಅವ್ರಿಗೆ ಆಸ್ತಿ ಇಲ್ಲ. ಅದಕ್ಕಾಗಿ ತಾಯಿಯಂದಿರು ಹೆಣ್ಣು ಮಕ್ಕಳನ್ನ ಜಾಸ್ತಿ ಹಡೀರಿ. ನಮ್ಮ ರೈತರ ಮಕ್ಕಳಿಗೆ ಮೊದಲು ಕಣ್ಣಿಗೆ ಕೊಡ್ರಿ. ಇವತ್ತಿನ ದಿವಸ ಒಕ್ಕಲಿಗನು ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಅಂತಾರೆ. ಇವತ್ತಿನ ದಿವಸ ಹೇಳ್ತೀನಿ ನಿಮ್ಗೆ, ಡಾಕ್ಟ್ರು ಹೊಟ್ಟೆಗೆ ಹಿಟ್ಟಕ್ಕಾಗಿಲ್ಲ, ಇಂಜಿನಿಯರ್ ಹೊಟ್ಟೆಗೆ ಹಿಟ್ಟಕ್ಕಾಗಿಲ್ಲ, ನಮ್ಮಂಥ ಸ್ವಾಮಿಗಳು ಹೊಟ್ಟೆಗೆ ಹಿಟ್ಟಕ್ಕಾಗಿಲ್ಲ. ಎಲ್ಲರಿಗೂ ಹೊಟ್ಟೆಗೆ ಹಿಟ್ಟು ಹಾಕೋನು ರೈತ ಮಾತ್ರ. ಅವನು ಬಿಟ್ಟು ಯಾರು ಹೊಟ್ಟೆಗೆ ಹಿಟ್ಟಕ್ಕಾಗಿಲ್ಲ, ತಿಳ್ಕೊಂಬಿಡ್ರಿ. ಆದ್ರೆ ಚಪ್ಪಾಳಿ ಬಡ್ದಿರ್ತಿರಲ್ಲ, ನೀವು ನಿಮ್ಮ ಮಗಳನ್ನ ಕೊಡೋಂಗಿಲ್ಲ ರೈತರಿಗೆ. ಇಷ್ಟು ಬೆರಿಗೆ ಇದ್ರಿ ನೀವು. ಅದಕ್ಕೆ ರೈತರಿಗೆ ನೀವು ಯಾರು ಮಕ್ಕಳನ್ನ ಕೊಡ್ತೀರಿ ಅವಾಗ ಈ ದೇಶ ಉದ್ಧಾರ ಆಗ್ತೈತಿ ಅನ್ನೋದನ್ನು ನಾವು ಮೊದಲು ತಿಳ್ಕೋಬೇಕು. ಅದಕ್ಕೆ ಈ ಭಾವೈಕ್ಯದ ಜೊತೆಗೆ ನಾವು ಒಂದು ಸಾಮಾಜಿಕ ಪ್ರಜ್ಞೆ ಉಳ್ಳವರಾಗಬೇಕು. ಮಕ್ಕಳಿಗೆ ವಿಶೇಷವಾಗಿ ವಿದ್ಯೆ ಕೊಡೋದ್ರ ಜೊತೆಗೆ ಮೊದಲು ಸಂಸ್ಕಾರ ಕೊಡ್ರಿ ಮಕ್ಕಳಿಗೆ. ಇವತ್ತಿನ ದಿವಸ ಮಕ್ಕಳಿಗೆ ಸಂಸ್ಕಾರ ಇರಲಿಲ್ಲ ಅಂದ್ರೆ ಅವ್ರ ತಂದೆ ತಾಯಿನ ಹೆಂಗೆ ನೋಡ್ಕೊತಾರಂದ್ರೆ, ಒಂದು ಬೆಂಗಳೂರಂತ ಸಿಟಿ ಒಳಗೆ ಹೇಳ್ತೀನಿ ನಿಮ್ಗೆ, ಮಕ್ಕಳು ತಂದೆ ತಾಯಿನ ಹೆಂಗೆ ನೋಡ್ಕೊತಾರ ಅಂದ್ರೆ, ವಯಸ್ಸಾದ ಮೇಲೆ ತಂದೆ ತಾಯಿಗಳನ್ನ ವೃದ್ಧಾಶ್ರಮದಾಗ ಇಟ್ಟಿರ್ತಾರ. ಅವ್ರು ಏನು ಸಾಟಿ ಜೋಪಾನ ಮಾಡ್ತಾರ ಅಂದ್ರೆ, ಮನೆ ನಾಯಿ ತಗೊಂಡು ಬಂದಿರ್ತಾವ, ಅದಕ್ಕೆ ಜಳಕ ಮಾಡಿಸ್ತಾವ, ಅದಕ್ಕೆ ಮೈ ತಿಕ್ತಾವ, ಅದಕ್ಕೆ ಇಂಜೆಕ್ಷನ್ ಗುಳಿಗೆ ಕೊಡಿಸ್ತಾವ, ಅದಕ್ಕೆ ಏನು ಬೇಕಾದ್ದೆಲ್ಲ ಹಾಕ್ತಾವ. ಮುಂಜಾನೆ ಅದು ನಾಚಿಕೆ ಹಿಡ್ಕೊಂಡು ಹೋಗ್ತಾವ ಹೊರಗಡೆ. ಯಾಕೆ? 2ಕ್ಕೆ ಹೋಗಕ್ಕೆ ನಾಯಿಗೆ ಹಿಡ್ಕೊಂಡು ಹೋಗ್ತಾವ. ನೀವು ನೋಡ್ರಿ ಬೆಂಗಳೂರಾಗ ದೊಡ್ಡ ಶ್ರೀಮಂತರು ನಾಯಿನ ಹೊರಗಡೆ ಹಿಡ್ಕೊಂಡು ಹೋಗ್ತಾರೆ ವಾಕಿಂಗ್ ಮಾಡುವಾಗ. ಅದಕ್ಕೆ ಹೊರಗಡೆ ಟೈಲೆಟ್ ಮಾಡ್ಸಕ್ಕೆ. ಆ ನಾಯಿ ಜೋಪಾನ ಮಾಡಿದಷ್ಟು ತಾಯಿ ಜೋಪಾನ ಮಾಡೋದಿಲ್ಲ. ಇಂಥ ಜನ ಐತ್ರಿ ಸಿಟಿ ಒಳಗೆ. ಕೆಲವರು, ಎಲ್ಲರೂ ಹಂಗೆ ಇರಂಗಿಲ್ಲ.
ಸಿಟಿ ಒಳಗಿನ್ನ ಕಣ್ಣಿಗೆ ಕಾಣಲಾರದಂತ ಪಾರ್ವತಿ ಪರಮೇಶ್ವರನ ಪೂಜೆ ಮಾಡೋಕ್ಕಿಂತ ಕಣ್ಣಿಗೆ ಕಾಣುವಂತ ಪಾರ್ವತಿ ಪರಮೇಶ್ವರ ಯಾರಂದ್ರೆ ತಂದೆ ಮತ್ತು ತಾಯಿ ಅನ್ನೋದು ತಿಳ್ಕೊಳ್ರಿ ಇವತ್ತಿನ ದಿವಸ. ಯಾರು ತಂದೆ ತಾಯಿನ ಜೋಪಾನ ಮಾಡ್ತೀರಿ, ತಂದೆ ತಾಯಿ ಸೇವೆಯನ್ನ ಮಾಡ್ತೀರಿ, ಅವರಿಗೆ ಸಾಕ್ಷಾತ್ ಪಾರ್ವತಿ ಪರಮೇಶ್ವರ ಕೃಪೆ ಆಶೀರ್ವಾದ ಅಂತಕ್ಕಂಥದ್ದು ಆಗ್ತೈತಿ. ಅದಕ್ಕೆ ಇವತ್ತಿನ ದಿವಸ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಯನ್ನ ಯಾರು ಜೋಪಾನ ಮಾಡ್ತಿರಲ್ಲ ಅವು ಏನೇನು ಬೇಡೋದಲ್ರಿ. ವಯಸ್ಸಾದ್ಮೇಲೆ ಏನು ಬಿಡ್ತಾವ? ಹೊಟ್ಟೆ ತುಂಬ ಊಟ, ಮೈ ತುಂಬ ಬಟ್ಟಿ, ಇನ್ನೊಂದು ಬಿಡ್ತಾವ. ಏನು ಹೇಳ್ರಿ? ಏನು ಬಿಡ್ತಾವ ತಂದೆ ತಾಯಿ? ಒಂದು ಜಂಡು ಬಾಂಬ್, ಮೈಕೈ ನೋವಾಗಿರ್ತೈತಿ, ಅಪ್ಪ ಇದನ್ನ ಹಚ್ಚಿ ಮೈ ತಿಕ್ಕ ಸಾಕಂತಾವ. ಇಷ್ಟೇ. ಒಂದು ಬೆಳ್ಳಿ ಬಿಡಂಗಿಲ್ಲ, ಒಂದು ಬಂಗಾರ ಬಿಡಂಗಿಲ್ಲ, ಏನೂ ಬಿಡಂಗಿಲ್ಲ. ಅಂಥ ತಂದೆ ತಾಯಿ ಸೇವೆಯನ್ನು ಮಾಡಿದ್ರೆ ನಿಮಗೆ ಪರಮ ಮೋಕ್ಷ ಅಂತಕ್ಕಂಥದ್ದು ಸಿಗ್ತೈತಿ. ಅದಕ್ಕೆ ಇವತ್ತಿನ ದಿವಸ ಮಕ್ಕಳಿಗೆ ತಾಯಿಗೆ ತಾಯಿ ಅನ್ನಂಗಿಲ್ಲ, ತಂದೆಗೆ ತಂದೆ ಅನ್ನಂಗಿಲ್ಲ, ಗೌರವ ಕೊಡಂಗಿಲ್ಲ. ಇವತ್ತಿನ ದಿವಸ ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ. ಇವತ್ತಿನ ದಿವಸ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಗುರು ಹಿರಿಯರಿಗೆ, ತಂದೆ ತಾಯಿಗಳಿಗೆ ಗೌರವ ಕೊಡೋದನ್ನ, ನಮಸ್ಕಾರ ಮಾಡೋದನ್ನ ಕಲಿಸ್ಬೇಕು ಅಂತಕ್ಕಂಥದ್ದನ್ನ ಇವತ್ತಿನ ದಿವಸ ನಾವು ಒತ್ತಿ ಒತ್ತಿ ಹೇಳ್ತೀವಿ. ಇನ್ನೊಂದು ಏನಂದ್ರೆ, ನಮ್ಮ ಯುವಕರಿಗೆ ಒಂದು ಕಿವಿ ಮಾತು ಏನಪ್ಪಾ ಅಂದ್ರೆ, ಚಟಗಳಿಂದ ಮುಕ್ತ ಆಗಿರಿ. ಇವತ್ತಿನ ದಿವಸ ಚಟ ಇರ್ಲಾರ್ದವ್ರಿಗಿನ ಕನ್ಯೆ ಸಿಗವಲ್ಲು, ಚಟ ಮಾಡೋರಿಗಂತೂ ಕನ್ಯೆನ ಕೊಡಂಗಿಲ್ಲ ಯಾರು. ಗುಟ್ಕಾ ತಿನ್ನೋದು, ಕುಡಿಯೋದು, ಇಂಥ ಅನೇಕ ಚಟಗಳನ್ನು ನೀವು ಕಲ್ತ್ರಿ ಅಂದ್ರೆ ನಿಮಗೆ ಯಾರೂ ಕನ್ಯೆ ಕೊಡೋದಿಲ್ಲ. ಅದಕ್ಕೆ ಯುವಕರಿಗೆ ಒಂದು ಮಾತು ಏನಂದ್ರೆ, ನೀವು ಚಟದಿಂದ ಮುಕ್ತ ಆಗಿ ಇರ್ರಿ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತಿನ ದಿವಸ ಇಲ್ಲಿ ದೋಣೂರು ಕಾರ್ಯಕ್ರಮ ಭಾವೈಕ್ಯತದ್ದು. ಇಲ್ಲಿ ಒಬ್ಬನೇ ಪರಮಾತ್ಮ, ಅವನು ಮರಳು ಸಿದ್ದೇಶ್ವರ. ಆ ಮರಳು ಸಿದ್ದೇಶ್ವರ ಜಾತ್ರೆಗೆ ಎಲ್ಲ ಜನರು ಜಾತಿ ಮತ ಪಂಥ ಭೇದ ಭಾವವನ್ನು ಮರೆತು ಎಲ್ಲರೂ ಒಂದಾಗಿ ಈ ಸುಂದರವಾಗಿರ್ತಕ್ಕಂಥ ಜಾತ್ರೆಯನ್ನು ಮಾಡ್ತಾ ಇದ್ರಿ. ಈ ಜಾತ್ರೆ ಪ್ರತಿ ವರ್ಷ ಪದ್ಧತಿಗಿಂತ ಹೆಚ್ಚಾಗಿ ಇವತ್ತಿನ ದಿವಸ ನಾನು 42 ವರ್ಷದಿಂದ ನೋಡಿದ್ದಕ್ಕೂ ಈಗ ಸುಂದರವಾಗಿರ್ತಕ್ಕಂಥ ರಥ ನಿರ್ಮಾಣ ಆಗಿದೆ. ಆ ರಥದ ಜೊತೆಗೆ ಕಲ್ಯಾಣ ಮಂಟಪ, ಸುಂದರವಾದ ವೇದಿಕೆ, ಇಲ್ಲಿ ಹೆಚ್ಚಿಗೆ ಪ್ರಸಾದ, ಸಾಮೂಹಿಕ ವಿವಾಹ, ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರತಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಬರ್ತಾ ಇದ್ದಾವೆ. ಇಂಥ ಕಾರ್ಯಕ್ರಮವನ್ನು ಎಲ್ಲರೂ ಒಂದಾಗಿ ಮಾಡ್ತಾ ಇದ್ರಲ್ಲ, ಭಗವಂತ ನಿಮ್ಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ತಿಳ್ಕೊಂಡು ಹಾರೈಸಿ ನಮ್ಮನ್ನು ಪ್ರೀತಿಯನ್ನು ಕರೆದ ಹಿತನುಡಿಗಳನ್ನು ತಿಳಿಸಿದ್ದಕ್ಕಾಗಿ ಅನಂತ ಕೃತಜ್ಞತೆಗಳನ್ನು ಎಲ್ಲ ನಿಮಗೆ ಸಮರ್ಪಿಸಿ ಈ ನುಡಿಮುತ್ತುಗಳಿಗೆ ವಿರಾಮ ಕೊಡ್ತಾ ಇದ್ದೇನೆ. ಓಂ ಶಾಂತಿ ಶಾಂತಿ. ಆಶೀರ್ವಚನವನ್ನು ನೀಡಿದಂಥ ಪರಮ ಪೂಜ್ಯ